ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಆಕ್ಟಾನ್ ಆಟೋಮೋಟಿವ್. ಇವತ್ತು ಡೇಟ್ ಬಂದು 13th ಮೇ. ಸೊ ಟೈಮ್ ಅರೌಂಡ್ 10:39 ಆಗ್ತಾ ಇದೆ. ಅಂಡ್ ನಾವು ನಮ್ಮ ಸ್ಕೋಡಾನ ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ, ಕೂಲೆಂಟ್ ಲೀಕ್ ಆಗ್ತಿದೆ. ಅಂಡ್ ಇನ್ನೇ ಒಂದು ಇಂಜಿನ್ ಲೈಟ್ ಬಂದಿತ್ತು, ನನ್ನ ಹಳೆ ಬ್ಲಾಗ್ ಅಲ್ಲಿ ನೋಡಿರ್ತೀರಾ. ಸೊ ಅದಕ್ಕೆ ಸೊಲ್ಯೂಷನ್ ಆಗಿ ಇಲ್ಲೇ ಒಂದು ಗ್ಯಾರೇಜ್ ನೋಡಿದೀವಿ, ವೇರ್ ಓನ್ಲಿ ವೋಕ್ಸ್ ವ್ಯಾಗನ್ ಕಾರ್ಸ್ ದೇ ವಿಲ್ ರಿಪೇರ್, ಮಧುರೈಲಿ. ಸೊ ಹೋಗಿ ಇದನ್ನ ಚೆಕ್ ಮಾಡಿಸಿ ಆಮೇಲೆ ನೆಕ್ಸ್ಟ್ ಟೆಂಪಲ್ಗೆ ಹೋಗೋಣ. ಸೊ ಲೆಟ್ಸ್ ಗೋ. ಸೊ ಇಲ್ಲೇ ಬಂದಿದ್ವಿ, ಎಲ್ಲ ಎಗ್ ಗ್ರೂಪ್ ಕಾರ್ಸ್. ಅಲ್ಲಿ ಲೀಕ್ ಆಗ್ತಿದೆ, ಸಮ್ ಹೌಸ್ ಪೈಪ್ ಸೀದರ್ ಲೀಕಿಂಗ್ ದೇರ್. ಸೊ ಇಲ್ಲಿ ಈಗ ಕಾರ್ನ ಬಿಟ್ಟು ಹೋಗೋಣ. 5 o'clock ತನಕ ಟೈಮ್ ಕೇಳಿದ್ದಾರೆ. ಲೆಟ್ಸ್ ಸಿ ವಾಟ್ ಎವರ್ ಹ್ಯಾಪನ್ಸ್. ಸ್ವಲ್ಪ ಲೀಕೇಜ್ ಇದೆ ಹೋಸ್ ಪೈಪಲ್ಲಿ, ಅದು ಕೂಲೆಂಟ್ ಲೆವೆಲ್ ಟೆಂಪ್ರೇಚರ್ ಡೌನ್ ಆಗಬೇಕು. ಅದಾದಮೇಲೆ ಅವರು ಪ್ರಾಪರ್ ಚೆಕ್ ಮಾಡೋಕ್ಕಾಗೋದು. ಚೆಕ್ ಮಾಡಿ ಸ್ಪೇರ್ಸ್ ಹಾಕೋ ಅಷ್ಟೆಲ್ಲ ಅಷ್ಟು ಟೈಮ್ ಆಗುತ್ತಂತೆ. ಯಾಕೋ ಕನ್ಯಾಕುಮಾರಿಗೆ ರೀಚ್ ಆಗೋದು ತುಂಬ ಕಷ್ಟ ಆಗ್ತಿದೆ. ಸೊ ದಿಸ್ ಬೀಸ್ಟ್ ಇಟ್ ಇಸ್ ಗಿವಿಂಗ್ ಲಾಟ್ಸ್ ಆಫ್ ಪ್ರಾಬ್ಲಮ್. ಮೇಕ್ ಶೋರ್ ಯುವರ್ ಕಾರ್ ಇಸ್ ವೆರಿ ಪರ್ಫೆಕ್ಟ್ ಗೈಸ್. ಯಾವುದೇ ಕಾರಣಕ್ಕೂ ಸುಮ್ಮನೆ ಬ್ಲ್ಯಾಂಕ್ ಆಗಿ ಎತ್ಕೊಡ್ಬೇಡಿ. ಮೇಕ್ ಶೋರ್ ಯು ಥರೋಲಿ ಚೆಕ್ ಇಟ್ ಎವ್ರಿಥಿಂಗ್ ಇಫ್ ಯುವರ್ ಕಾರ್ ಇಸ್ ಓಲ್ಡ್ ಲೈಕ್ ದಿಸ್. ಅದರ್ವೈಸ್ ನ್ಯೂ ಕಾರ್ ಆದರೆ ನಾನು ಫಸ್ಟ್ ವಿಡಿಯೋಲಿ ಏನಿದೆ ಅಷ್ಟೇ ಸಾಕು. ಈ ಕಾರ್ ಆಗಿರೋದಕ್ಕೆ ಸ್ವಲ್ಪ ಇಟ್ ಟೇಕ್ಸ್ ಟೈಮ್. ಎಲ್ಲ ಚೆಕ್ ಮಾಡ್ಕೊಂಡು ತೊಗೊಬನ್ನಿ. ಲೆಟ್ಸ್ ಇಟ್ ಲೆಟ್ಸ್ ಗೋ. ನಾವು ಆಟೋ ಬುಕ್ ಮಾಡಿದ್ದೀನಿ. ಸೊ ನಾನು ಬುಕ್ ಆಗಿರೋದೆ ಬರ್ತಾ ಇದೆ. ವಿಲ್ ಗೋ ಬಂದ್ಮೇಲೆ. ಫಸ್ಟ್ ಟೈಮ್ ತಮಿಳ್ನಾಡು ಅವರ ಆಟೋಗಳಲ್ಲಿ ಕೂತಿರೋದು. ತಮಿಳ್ನಾಡಲ್ಲಿ ಆಟೋಲ್ಲಿ ಹೋಗ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸೊ ರೀಚಿಂಗ್ ಟೆಂಪಲ್, ಇಲ್ಲಿ 4 ಗೇಟ್ ಇರುತ್ತೆ. ಸೊ ಗೋಯಿಂಗ್ ಫ್ರಮ್ ದಿ ವೆಸ್ಟ್ ಗೇಟ್. ಸೊ ನೀವು ನೋಡ್ಕೊಂಡು ಕರೆಕ್ಟ್ ಆಗಿ ಬನ್ನಿ. ಅಂಡ್ ಇಫ್ ಪಾಸಿಬಲ್ ಟೇಕ್ ದ ಆಟೋ. ಕಮರ್ಷಿಯಲ್ ವೆಹಿಕಲ್ ಏನಿದೆ ಅದನ್ನ ತಗೋಬಿಡಿ, ಆಟೋ ತಗೋಬಿಡಿ ಬೆಸ್ಟ್. ಓನ್ ವೆಹಿಕಲ್ ಅಂದ್ರೆ ತುಂಬಾನೇ ಕಷ್ಟ. ನೋಡ್ತಿರ್ಬೋದು ಯಾವ ಲೆವೆಲ್ ಟ್ರಾಫಿಕ್ ಇದೆ ಅಂತ. ಪೀಸ್ ಆಫ್ ಮೈಂಡ್. ಅಂಡ್ ದ ವೆದರ್ ಇಸ್ ಟೂ ಹಾಟ್, ಸಿಕ್ಕಾಪಟ್ಟೆ ಶೆಕೆ ಇದೆ. ಇಟ್ಸ್ ಬೆಟರ್ ಯು ಕಮ್ ಅರ್ಲಿ ಇನ್ ದಿ ಮಾರ್ನಿಂಗ್ ಅಂಡ್ ಫಿನಿಶ್ ಆಫ್ ದಿಸ್ ಟೆಂಪಲ್. ಅಂಡ್ ಟೆಂಪಲ್ ಹೋದಾಗ 12:30, ಟೈಮ್ ಆಲ್ಮೋಸ್ಟ್ 12 ಆಗ್ತಿದೆ. ಫಾಸ್ಟ್ ದರ್ಶನ ಮಾಡ್ಕೊಂಡು ನಿಮಗೆ ಸಿಗ್ತೀನಿ. ಸೊ ರ್ಯಾಪಿಡ್ಗೆ ಅಗೇನ್ ಫ್ಯೂಯಲ್ ಇವಾಗ ಆಲ್ಮೋಸ್ಟ್ ಇನ್ 70 kilometers ಫ್ರಮ್ ಕನ್ಯಾಕುಮಾರಿ. ಬಟ್ ರ್ಯಾಪಿಡ್ ಇಸ್ ಹ್ಯಾವಿಂಗ್ ಇಟ್ಸ್ ಫ್ಯೂಯಲ್. ಯಾಕೆ ಎಕ್ಸ್ಟ್ರಾ ಅಂದರೆ ಇದರಲ್ಲಿ ನಿಮ್ಗೆ ಎಷ್ಟು ತೋರಿಸ್ಕೊಡ್ಬೇಕು ಅಂದರೆ ಇದರಲ್ಲಿ ಇನ್ನೂ 3 points ಅರೌಂಡ್ 150 kilometers ಆಫ್ ರೇಂಜ್ ಇದೆ. ಯಾಕೆ ಅಷ್ಟು ಡಿಫ್ರೆನ್ಸ್ ಅಂದರೆ ನಮ್ಮ ಸ್ಕೋಡ ಇವತ್ತು ತುಂಬ ಪ್ರಾಬ್ಲಮ್ಸ್ ತಗೋತು. ಅರೌಂಡ್ ಅಪ್ರಾಕ್ಸಿಮೇಟ್ಲಿ 17,000 ಬಿಲ್ ಮಾಡಿಸಿದೆ. ಸೊ ಅದು 2 points ಬಂದಿದೆ, ಇದು ವೆಂಟೋ 3 points. ಸೊ ಫಿಲ್ಲಿಂಗ್ ಇಟ್ ಅಪ್ ಆಟೋ ಕಟ್ ಬೋತ್ ದ ಕಾರ್ಸ್. 4427 47 ಲೀಟರ್ ರ್ಯಾಪಿಡ್ ಹಿಡಿದಿದೆ. ಇಟ್ಸ್ ಟೈಮ್ ಟು ಚೆಕ್ ವೆಂಟೋ ಆಟೋ ಕಟ್. ಸೊ on an approximate in a single full tank 674 another 70-100 kilometers easily it will cover up. So one full tank ಅಲ್ಲಿ 800 ಬಟ್ ನಂದರಲ್ಲಿ ಟ್ರಿಪ್ ರಿಸೆಟ್ ಆಯಿತು. ಯಾಕೆಂದರೆ ರೆಡಿ ಮಾಡಿಸಿದ್ದಕ್ಕೆ ಏನೇನು ರೆಡಿ ಮಾಡಿಸ್ತೆ ಅನ್ನೋದು ಆಮೇಲೆ ತಿಳಿಸ್ಕೊಡ್ತೀನಿ. ಸೊ ಅದರಲ್ಲಿ ಟ್ರಿಪ್ ರಿಸೆಟ್ ಆಗಿದೆ. ಬಟ್ ದಿಸ್ ಇಸ್ ಅಕ್ಯೂರೇಟ್. ಲೆಟ್ಸ್ ಸಿ ಇದೆಷ್ಟು ಹಿಡಿಯುತ್ತೆ ಅಂತ. ಸೊ 44 ಲೀಟರ್ಸ್ ವೆಂಟೋ. ನಾನು 2 ಲೀಟರ್ಸ್ ಕಡಿಮೆ ಅಷ್ಟೇ. ಇದು 1 point ಏನಾಯಿತು. ಲೆಟ್ಸ್ ಗೋ. ನಾವು ಡೈರೆಕ್ಟ್ ಕನ್ಯಾಕುಮಾರಿಗೆ ಹೋಗಿ ಮೇ ಬಿ ಅಲ್ಲಿ ಕಂಟಿನ್ಯೂ ದಿಸ್ ವ್ಲಾಗ್ ಟುಮಾರೋ. ಏನು ಮಾಡೇ ಇಲ್ಲ ಇವತ್ತು ಹೆಚ್ಚಾಗಿ ಬಿಕಾಸ್ ಆಫ್ ಮೈ ಕಾರ್ ರಿಪೇರ್. ಇವತ್ತು ನಾವು ಫೈನಲಿ ಕನ್ಯಾಕುಮಾರಿ ರೀಚ್ ಆಗಿದ್ದೀವಿ. ಆ್ಯಂಡ್ ಎಸ್ಟರ್ಡೇ ನೈಟೇ ರೀಚ್ ಆಗಿದ್ವಿ. ಬಟ್ ಐ ಡಿ ನಾಟ್ ವ್ಲಾಗ್. ಐ ಆಮ್ ಕಂಟಿನ್ಯೂಯಿಂಗ್ ಎಸ್ಟರ್ಡೇಸ್ ವ್ಲಾಗ್ ಟುಡೇ. ಸೊ ಇವತ್ತು ಡೇಟ್ ಬಂದು 14. ಇಟ್ಸ್ ಥರ್ಸ್ಡೇ. ಆಲ್ಮೋಸ್ಟ್ 3 days ಆಯಿತು ಅನ್ಸುತ್ತೆ ನಾವು ಟ್ರಿಪ್ಗೆ ಸ್ಟಾರ್ಟ್ ಮಾಡಿ. ಫೈನಲಿ ವಿ ರೀಚ್ ಕನ್ಯಾಕುಮಾರಿ. ಆ್ಯಕ್ಚುಲಿ ನಿನ್ನೆ ಬೇಗನೆ ಬರ್ತಿದ್ವಿ, ಬಟ್ ನಮ್ಮ ಸ್ಕೋಡಾ ಪ್ರಾಬ್ಲಮ್ ಕೊಡ್ತು. ಸ್ಕೋಡಾ ಅಲ್ಲಿ ಕೂಲೆಂಟ್ ಲೀಕ್ ಆಗ್ತಿತ್ತು. ಯಾಕೆ ಅಂದರೆ ಒಂದಷ್ಟು ಪೈಪ್ಗಳು, ಹೋಸ್ ಪೈಪ್ಸ್ಗಳು ಕಟ್ ಆಗಿತ್ತು. ಸೊ ಅದನ್ನು ಪಾರ್ಟ್ಸ್ನ ಆರ್ಡರ್ ಮಾಡಿ ತರಿಸಿ ರಿಪ್ಲೇಸ್ ಮಾಡಿಸಿದ್ವಿ. ಸೊ ಟುಡೇ ವಿಲ್ ಎಕ್ಸ್ಪ್ಲೋರ್ ಕನ್ಯಾಕುಮಾರಿ ಆ್ಯಂಡ್ ವಿಲ್ ಲೀವ್ ಟು ರಾಮೇಶ್ವರಂ, ಹೋಪ್ಫುಲಿ, ನಾಟ್ ಶೋರ್. ಸೊ ಇದೆ ನಾವಿಲ್ಲಿ ಮಾಡಿದ್ದ ರೂಮ್ ಹೋಟೆಲ್ ಟ್ರೈ ಸಿ ಅಂದ್ಬಿಟ್ಟು. ಇದರ ಅಡ್ವಾಂಟೇಜ್ ಏನಂದರೆ ದಿಸ್ ಇಸ್ ಅ ಶೂಟ್ ರೂಮ್. ಆ್ಯಂಡ್ ಇಲ್ಲಿಂದ ಡೈರೆಕ್ಟ್ ನಿಮಗೆ
ಸಿ ವ್ಯೂ ಸಿಗುತ್ತೆ. ಸೊ ಆಸ್ ಯು ಕ್ಯಾನ್ ಸಿ ವ್ಯೂ, ದಟ್ ಈಸ್ ಹೌ ದ ಪ್ಲೇಸ್ ಇಟ್ ಈಸ್. ಸೊ ರೂಮಿಂದ ಡೈರೆಕ್ಟ್ ನಿಮಗೆ ವಿವೇಕಾನಂದ ಅವರ ಮೆಮೋರಿಯಲ್ ಸಿಗುತ್ತೆ ಆ್ಯಂಡ್ ತಿರುವಲ್ ಅವ್ರದ್ದು ಸ್ಟ್ಯಾಚ್ಯೂ ಇಲ್ಲಿ ಕಾಣಿಸುತ್ತೆ, ಇಫ್ ಯು ಕ್ಯಾನ್ ಸಿ. ಸೊ ಅಲ್ಲಿಗೆ ಬೋಟಲ್ಲಿ ಹೋಗ್ಬೇಕು, ಹೋಗೋಣ. ಸೊ ಹ್ಯಾಡ್ ಫುಡ್ ಅಟ್ ಹೋಟೆಲ್ ಶ್ರವಣ ಭವನ್, ಇಲ್ಲೇ ಕೂತ್ಕೊಂಡು ತಿಂದ್ವಿ. ಗ್ರೇಟ್ ಫುಡ್. ನೀವೇನಾರು ಕನ್ಯಾಕುಮಾರಿಗೆ ಬಂದ್ರೆ ಇಲ್ಲೇ ಬೀಚ್ ಹತ್ರನೇ ಇದೆ, ಸರ್ಚ್ ಮಾಡ್ಕೊಂಬನ್ನಿ. ಗ್ರೇಟ್ ಫುಡ್, ಒಳ್ಳೆ ಊಟ ಸಿಗುತ್ತೆ. ವೆಜ್ ಊಟ ಸೂಪರ್ಬ್ ಆಗಿರುತ್ತೆ. ಒಂದು ಊಟಕ್ಕೆ 240 rupees ಏನೋ. ಗ್ರೇಟ್ ಫುಡ್, ಹ್ಯಾವ್ ಇಟ್. ಸೊ ಈಗ ಬನ್ನಿ, ತುಂಬಾ ರಶ್ ಇದೆ ಶಿಪ್ಗೆಲ್ಲ ಹೋಗಕ್ಕೆ, ಅಂದ್ರೆ ಮೆಮೋರಿಯಲ್ ಎಲ್ಲ ಹೋಗಕ್ಕೆ. ನೋಡೋಣ ಏನ್ ಕತೆ ಅನ್ಬಿಟ್ಟು, ಲೆಟ್ಸ್ ಗೋ. ಸೊ ಫುಲ್ ರಶ್ ಇದೆ ಬೋಟ್ಗೆ. ನಾವು 300 rupees ತಗೊಂಡ್ವಿ. ಇಲ್ಲಾಂದ್ರೆ ನೋಡಿ ಒಳಗೆಲ್ಲ ನಿಂತಿದಾರಲ್ಲ, ಆಲ್ಮೋಸ್ಟ್ ಒಂದು ಅಪ್ರಾಕ್ಸಿಮೇಟ್ಲಿ 500 to 600 ಪೀಪಲ್ಸ್ ಇದ್ದಾರೆ. ಇಟ್ಸ್ ಬೆಟರ್ ಯು ಟೇಕ್ 300 rupees ಟಿಕೆಟ್. ಅದು 100 rupees per person, ಇದು 300 rupees per person. ದಿಸ್ ಇಸ್ ಬೆಟರ್. ದಟ್ ಇಸ್ ಅ ಶಿಪ್. ಮಿನಿಮಮ್ 150 people ಕ್ಯಾರಿ ಮಾಡುತ್ತೆ ದ ಶಿಪ್. ಫೈನಲಿ ಅಟ್ ದಿ ಎಂಡ್ ಆಫ್ ದಿ ಇಂಡಿಯಾ ಕೊನೆಯಲ್ಲಿ ನಾವು ಈಗ ಇದ್ದೀವಿ. ಫೈನಲಿ ಈ ಒಂದು ಬೋಟಲ್ಲಿ ನಾವು ಬಂದಿದ್ದು. ಸೊ ವಾಟ್ ಯು ಆರ್ ಸೀಯಿಂಗ್ ಇಸ್ ದಟ್ ಈಸ್ ಇಂಡಿಯಾ. ಐ ಮೀನ್ ದಿಸ್ ಇಸ್ ಆಲ್ಸೋ ಇಂಡಿಯಾ, ಬಟ್ until then India ends, the land of India ends over there. ಲೆಟ್ಸ್ ಗೋ. ಒಳಗೆ ಏನಿದೆ ಅಂತ ನೋಡೋಣ. ಸೊ ಸನ್ರೈಸ್ ಕ್ಯಾಲೆಂಡರ್ ಅಂತ ಒಂದು ಇಲ್ಲಿ ಹಾಕಿದ್ದಾರೆ. ಸೊ ಇವತ್ತು ನಾವು ಸನ್ರೈಸ್ ನೋಡಿದಾಗ ಅಷ್ಟು ವೆರಿ ಕ್ಲಿಯರ್ ಆಗಿ ಬರಲಿಲ್ಲ, ಯಾಕೆ ಅಂದ್ಮೇಲೆ ಇಲ್ಲಿ ಬಂದ್ಮೇಲೆ ಗೊತ್ತಾಗ್ತಿದೆ. ಆ್ಯಂಡ್ ದಿಸ್ ಇಸ್ ದ ಸಿ. ಸೊ ಇಲ್ಲಿ ಒಂದು ಸ್ವಾಮಿ ವಿವೇಕಾನಂದ ಅವರು 1892 ಸಮಥಿಂಗ್ ಏನೋ ಈ ಕಡೆ ಬಂದು ಒಂದು ಮೆಡಿಟೇಟ್ ಮಾಡಿದ್ದು ಟು ಸ್ಪ್ರೆಡ್ ಇಂಡಿಯನ್ ಸ್ಪಿರಿಚುಯಾಲಿಟಿ ಆ್ಯಂಡ್ ಎವ್ರಿಥಿಂಗ್ ಟು ಆಲ್ ಓವರ್ ದಿ ವರ್ಲ್ಡ್. ಸೊ ಅದಕ್ಕೋಸ್ಕರ ಇಲ್ಲಿಗೆ ಬಂದು ಒಂದು ಮೆಡಿಟೇಟ್ ಮಾಡಿದ್ರು ಈ ಒಂದು ರಾಕಲ್ಲಿ. 1970 ಇಲ್ಲಿ ಒಂದು ಮೆಮೋರಿಯಲ್ನ ಕ್ರಿಯೇಟ್ ಮಾಡಿದ್ರು ಅದಕ್ಕೋಸ್ಕರ. ಸೊ ದಟ್ಸ್ ಇಟ್. ಒಳಗಡೆ ವಿಡಿಯೋಗ್ರಫಿ ಅಲೋ ಇಲ್ಲ, ಸೊ ಒಳಗೆ ತೋರ್ಸಕ್ಕಾಗಲ್ಲ. ಏನಿಲ್ಲ, ಅವ್ರದ್ದೊಂದು ಸ್ಟ್ಯಾಚ್ಯೂ ಇದೆ ರೈಟ್ ನೆಕ್ಸ್ಟ್ ಟು ದಿಸ್ ರಾಕ್ ಮೆಮೋರಿಯಲ್. ಹಿಯರ್ ಇಸ್ ತಿರುವರಲ್ ಸ್ಟ್ಯಾಚ್ಯೂ. ಅಂದರೆ ತಮಿಳ್ ಪೊಯೆಟ್ಗೆ ಒಂದು ಮೆಮೊರಿ ಆಗಿ ಆ್ಯಂಡ್ ಒಂದು ಗೌರವ ಪೂರ್ವಕವಾಗಿ ಮಾಡಿರುವಂತ ಒಂದು ಸ್ಟ್ಯಾಚ್ಯೂ ಇದು. 133 feet ಇದೆ. 133 ಯಾಕೆ ಅಂದ್ರೆ 133 ಚಾಪ್ಟರ್ಸ್ ಆಫ್ ತಿರುಕುರಳ್ ಅವ್ರು ಏನ್ ಬರ್ದ್ರಲ್ಲ ಪೊಯೆಟ್, ಅದನ್ನ ರೆಪ್ರೆಸೆಂಟ್ ಮಾಡಕ್ಕೆ 133 feet ಸ್ಟ್ಯಾಚ್ಯೂ ಇದೆ. ಸೊ ಬನ್ನಿ ಒಳಗೆ ಹೇಗಿದೆ ನೋಡೋಣ. ಅಂಡ್ ಐ ಆಮ್ ನಾಟ್ ಶೋರ್ ಇಫ್ ಮೈ ಆಡಿಯೋ ಇಸ್ ವೆರಿ ಕ್ಲಿಯರ್. ಸೊ ವಿ ಆರ್ ವಾಕಿಂಗ್ ಆನ್ ದಿಸ್ ಬ್ರಿಡ್ಜ್ ರೈಟ್ ನೆಕ್ಸ್ಟ್ ಟು ದಿಸ್ ರಾಕ್ ಮೆಮೋರಿಯಲ್. ಇದಿರುವಂತದ್ದು ಎರಡು ಕನೆಕ್ಟ್ ಆಗಿದೆ. ಸೊ ದಿಸ್ ಇಸ್ ದ ಗ್ಲಾಸ್ ಬ್ರಿಡ್ಜ್ as you can see here. See how this looks. Very great place. To be honest, must visit. But ಯಾವುದೇ ಕಾರಣಕ್ಕೂ 100 rupees ಅಲ್ಲಿ ಬರ್ಬೇಡಿ. ಚೆಕ್ ಔಟ್ ದ ಕ್ಯೂ ಅಂಡ್ ಎಷ್ಟು ಜನ ಇದ್ದಾರೆ ಅಂತ ನೋಡಿ. ಎಷ್ಟು ಜನ ಇದ್ದಾರೆ ಅಲ್ಲಿ. ಸೊ ಇಫ್ ಯು ಬೈ 300 rupees ticket, worth it. You can come easily. ಸೊ ಫೈನಲಿ ಆಲ್ಮೋಸ್ಟ್ 30 kilometers ಉಳಿದಿದೆ. ಇನ್ನೇನು ರಾಮೇಶ್ವರಂ ರೀಚ್ ಆದ್ವಿ. ಸೊ ಟೈಮ್ ಬಂದು ಆಲ್ಮೋಸ್ಟ್ 10:24. ಈಗ ಊಟಕ್ಕೆ ಸ್ಟಾಪ್ ಕೊಟ್ಟಿದ್ದೀವಿ. ಸೊ ಈ ವ್ಲಾಗಾಗಿ ಇಷ್ಟೇ, ರಾಮೇಶ್ವರಂ ಎಕ್ಸ್ಪ್ಲೋರ್ ಮಾಡೋದು ಆ್ಯಂಡ್ ರಾಮೇಶ್ವರಂ ಅಲ್ಲಿ ಎಲ್ಲಿ ಉಳ್ಕೊಂಡ್ವಿ, ಹೇಗಿದೆ ರಾಮೇಶ್ವರಂ, ಧನುಷ್ಕೋಡಿ ಹೇಗಿರುತ್ತೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿವರೆಗೂ ನೋಡಿದ್ದು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, subscribe and comment. See you all in the next vlog. Thank you so much for watching. Bye.